ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ನಿಮ್ಮ ವಿನೋದೇಜೆ. ನೀವು ನೋಡ್ತಾ ಇದ್ದೀರಾ ವಿನೋದೇಜೆ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ಟಾಪಿಕ್ ಅಂತ ಅಂದ್ರೆ TVS ಜುಪಿಟರು ZX ವರ್ಜನ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಜುಪಿಟರು ZX ವರ್ಜನ್ TVS ಕಂಪ್ನಿದು 2020 ಮಾಡಲು. ಇದು ಹೇಳ್ಬೇಕಂದ್ರೆ ಜುಪಿಟರ್ ಅಲ್ಲಿ ರೆಡ್ ಕಲರು ಗಾಡಿ, ರೆಡ್ ಕಲರು ಮತ್ತೆ ವೈಟ್ ಕಲರ್ ನೋಡಿರ್ತೀರಾ, ಬ್ರೌನ್ ಕಲರ್ ನೋಡಿರ್ತೀರಾ. ಬಟ್ ಇದು ಒಂದ್ ಸ್ವಲ್ಪ ರೇರ್ ಕಲರ್ ಇರ್ಬೋದು. ಶೈನಿಂಗ್ ಸಖತ್ತಾಗಿ ಶೈನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಈ ಗಾಡಿ ಓನರ್ ಅಂತ ಹೇಳ್ಬೋದು. ಗಾಡಿ ಫ್ರಂಟ್ ಅಂತ ಬಂದ್ರೆ ಸ್ಟಿಕ್ಕರಿಂಗ್ ಅಂತ ಹೇಳ್ಬೇಕು ಅಂದ್ರೆ ಇದು ಗುಡ್ಡಾಪುರದ ಗುಡ್ಡಾಂಬೆ ಅಂತ ಹೇಳ್ಬಿಟ್ಟು ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ನಮ್ಮ ಮನೆ ದೇವ್ರು ಕೂಡ ಅದು. ಆಮೇಲೆ ಬಸವಣ್ಣ ಅವ್ರದ್ದು ಒಂದು ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ಇಲ್ಲಿ LED ಹೆಡ್ಲೈಟ್ ಬರುತ್ತೆ. ಇಲ್ಲಿ ನೋಡ್ಬೋದು LED ಟೆಕ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಫ್ರಂಟ್ ಅಲ್ಲಿ ಇಂಡಿಕೇಟರ್ ಬಂದ್ಬಿಟ್ಟು ಹ್ಯಾಲೋಜನ್ ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ನೋಡ್ಬೋದು ಇದರಲ್ಲಿ 19/19 ಸೆಕ್ಷನ್ಸ್ ಟೈರ್ ಕೊಟ್ಟಿದ್ದಾರೆ ವಿತ್ ಡಿಸ್ಕ್ ಬ್ರೇಕ್ 3.5 mm ಡಿಸ್ಕ್ ಬ್ರೇಕ್ ಇದೆ. ಮ್ಯಾಕ್ಸಿಸ್ ಟೈರ್ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಇದು ಬ್ರೇಕ್ ಕ್ಯಾಲಿಪರ್ ಕೊಟ್ಟಿದ್ದಾರೆ. ಬ್ಯಾಕ್ ಅಲ್ಲಿ ಅಂತ ಬಂದ್ರೆ ಇಂಡಿಕೇಟರ್ಸ್ ಕೂಡ ಹ್ಯಾಲೋಜನ್ ಕೊಟ್ಟಿದ್ದಾರೆ. ಬ್ರೇಕ್ ಲೈಟ್ ಮಾತ್ರ LED ಕೊಟ್ಟಿದ್ದಾರೆ. ನೋಡ್ಬೋದು ಹಿಂದೆಯಿಂದ ಒಂದು ನಾರ್ಮಲ್ ಸ್ಕೂಟಿ ಹೇಗಿರುತ್ತೋ ಅದೇ ತರ ಲುಕ್ ಕೊಡ್ತಾ ಇದೆ. ಆಮೇಲೆ ಹಿಂದೆಗಡೆ ಗ್ರಾಬ್ ಹ್ಯಾಂಡಲ್ ಕೂಡ ಹಿಡ್ಕೊಳಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಹಿಂದೆಗಡೆ ಜುಪಿಟರ್ ZX ಅಂತ ಹೇಳ್ಬಿಟ್ಟು ಬ್ರ್ಯಾಂಡಿಂಗ್ ಮಾಡಿದ್ದಾರೆ. ಆಮೇಲೆ ಇದು ಗಾಡಿ ಬಂದ್ಬಿಟ್ಟು BS6 ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಸಸ್ಪೆನ್ಷನ್ಸ್ ಇದೆ. ರೇರ್ ಸಸ್ಪೆನ್ಷನ್ ಬಗ್ಗೆ ಹೇಳ್ಬೇಕು ಅಂದ್ರೆ 3 ಸ್ಟೆಪ್ ಅಡ್ಜಸ್ಟೇಬಲ್ ಟೈಪ್ ಕಾಯಿಲ್ ಸ್ಪ್ರಿಂಗ್ ವಿತ್ ಹೈಡ್ರಾಲಿಕ್ ಡ್ಯಾಂಪರ್ ಜೊತೆ ಸಸ್ಪೆನ್ಷನ್ ನ ಹಿಂದೆಗಡೆ ಮತ್ತೆ ಮುಂದೆಗಡೆ ತುಂಬಾನೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸಾಫ್ಟ್ ಸೆಟ್ಟಿಂಗ್ ಅಲ್ಲಿ ಸೆಟ್ ಆಗಿರುತ್ತೆ. ಮ್ಯಾನ್ಯುವಲಿ 3 ಸ್ಟೆಪ್ ಅಡ್ಜಸ್ಟಬಿಲಿಟಿನ ಕೊಟ್ಟಿದ್ದಾರೆ. ನಾವು ಯಾವ್ದು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಬಹುದು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಬ್ಯಾಕ್ ಅಲ್ಲಿ ಕೂಡ ಅಲಾಯ್ ವೀಲ್ ಜೊತೆ 90/90 ಸೆಕ್ಷನ್ ಟೈರ್ ಕೊಡ್ತಾರೆ. ಮತ್ತೆ ಇದ್ರಲ್ಲೂ ಕೂಡ ಮ್ಯಾಕ್ಸಿಸ್ ಟೈರ್ ನೇ ಆಫರ್ ಮಾಡ್ತಾನೆ ಹಿಂದೆಗಡೆನೂ. ಓವರ್ ಆಲ್ ಗಾಡಿದು ಕರ್ ವೇಟ್ ಬರುತ್ತೆ ಅಂದ್ರೆ 109 kg ಗಾಡಿ ವೇಟ್ ಇದೆ. ತುಂಬಾ ವೇಟ್ ಫೀಲ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗ್ರೌಂಡ್ ಕ್ಲಿಯರೆನ್ಸ್ 163 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಮತ್ತೆ ಬ್ಯಾಕ್ ಅಲ್ಲಿ ಡ್ರಮ್ ಬ್ರೇಕ್ಸ್ ನ ಕೊಡ್ತಾರೆ. ಮೇಲ್ಗಡೆ ನೋಡ್ಬೋದು ಈ ಗಾಡಿದು TVS ಹಾರ್ಸ್ ಬ್ಯಾಡ್ಜಿಂಗ್ ಇದೆ. ಈ ಸೈಡು TVS ಅಂತ ಹೇಳ್ಬಿಟ್ಟು ಕಂಪ್ನಿ ನೇಮ್ ಮೆನ್ಷನ್ ಮಾಡಿದ್ದಾರೆ. ನೋಡ್ಬೋದು ಇದನ್ನ ಸೆಮಿ ಡಿಜಿಟಲ್ ಮೀಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫ್ಯೂಲ್ ಇಂಡಿಕೇಶನ್ ಇದೆ. ಆಮೇಲೆ ಇಲ್ಲಿ ಟೈಮ್ ತೋರಿಸುತ್ತೆ. ಆಮೇಲೆ ಇಲ್ಲಿ ಓಡೋಮೀಟರ್ ಇದೆ. 3351 ಕಿಲೋಮೀಟರ್ನ ಓಡಿಸಿದ್ದಾರೆ ತಗೊಂಡಾಗಿಂದ. ಆಮೇಲೆ ಇಲ್ಲಿ ಮೇಲ್ಗಡೆ RPM ಮೀಟ್ರು ಮತ್ತೆ ಸ್ಪೀಡೋಮೀಟರ್ ಅಂತ ಬಂದ್ರೆ ಇಲ್ಲಿ 100ವರೆಗೂ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದು ಹೋಗೋದು ಅಂತ ಬಂದ್ರೆ 80 ಲಾಸ್ಟ್. ಇದರಲ್ಲಿ ಇಂಜಿನ್ ಇಂಡಿಕೇಶನ್ ಸ್ವಿಚ್ ಇದೆ, ಇಂಡಿಕೇಟರ್ ಇಂಡಿಕೇಶನ್ ಇದೆ. ಆಮೇಲೆ ಇಲ್ಲಿ ಎಕಾನಮಿ ಮೋಡು ಮತ್ತೆ ಪವರ್ ಮೋಡ್ ಅಂತ ಇದೆ. ಇಲ್ಲಿಂದ 40 ಸ್ಪೀಡ್ವರೆಗೂ ಎಕಾನಮಿ ಮೋಡಲ್ಲಿ ಇರುತ್ತೆ ಗಾಡಿ. ಯಾವಾಗ 40 ಮೇಲ್ ಹೋಗುತ್ತೆ ಆವಾಗ ಪವರ್ ಮೋಡಿಗೆ ಆಟೋಮೆಟಿಕ್ ಆಗಿ ಸ್ವಿಚ್ ಆಗುತ್ತೆ. ಆಮೇಲೆ ಈ ಕಡೆ ಮತ್ತೆ ಈ ಕಡೆ ಇಂಡಿಕೇಟರ್ ಶೋ ಮಾಡುತ್ತೆ ಇಂಡಿಕೇಶನ್. ಆಮೇಲೆ ಟೈಮ್ ಅಡ್ಜಸ್ಟ್ ಮಾಡ್ಕೊಬಹುದು. ಆಮೇಲೆ ಫ್ರಂಟ್ ಇದು ನೋಡಿದ್ರೆ ಸ್ವಿಚ್ ಗೇರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟೀಸ್ ವೈಸ್. TVS ಒಂದ್ ಸ್ವಲ್ಪ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡಿದೆ ಅಂತ ಹೇಳ್ಬೋದು ಗೇರ್ಸ್ ಮೇಲೆ. ನೋಡೋಣ ಗೈಸ್ ಹಾರ್ನ್ ಹೇಗಿದೆ ಅಂತ ಹೇಳ್ಬಿಟ್ಟು. ಲೌಡ್ ಆಗಿದೆ ಗೈಸ್ ಹಾರ್ನ್ ಕೂಡ ತುಂಬಾ ಚೆನ್ನಾಗಿದೆ. ಸ್ಕೂಟಿಗಳನ್ನ ಜಾಸ್ತಿ ಓಡಿಸಿ ಅಭ್ಯಾಸ ಇಲ್ವಲ್ಲ. ಬಟ್ ನಾನು ಈ ಸ್ಕೂಟಿದಲ್ಲಿ ಒಂದು ಹೊಸ ಫೀಚರ್ ಏನ್ ಬರುತ್ತೋ ನನಗೆ ಗೊತ್ತಿಲ್ಲ. ಗೊತ್ತಿರೋರು ಕಮೆಂಟ್ ಮಾಡಿ. ಇದರಲ್ಲಿ ಡೌನ್ ಅಲ್ಲಿ ನಾವೇನಾದ್ರೂ ನಿಲ್ಲಿಸಿದಾಗ ಒಂಥರ ಹೆಂಗಂದ್ರೆ ಹ್ಯಾಂಡ್ ಬ್ರೇಕ್ ಕಾರಲ್ಲಿ ಇರುತ್ತಲ್ಲ, ಸೊ ಆ ತರ ವರ್ಕ್ ಮಾಡುತ್ತಿದ್ದು. ಈ ತರ ಹಿಂಗೆ ಬ್ರೇಕ್ ಇಟ್ಕೊಂಡ್ಬಿಟ್ಟು ಇದನ್ನ ಇಲ್ಲಿ ಲಾಕ್ ಮಾಡೋದ್ರಿಂದ ಗಾಡಿ ಡೌನ್ ಅಲ್ಲಿ ನಿಲ್ಲಿಸಿದಾಗ ಮುಂದಕ್ಕೆ ಹೋಗಲ್ಲ. ಅಂಡ್ ಇದರಿಂದ ಡೌನ್ ಅಲ್ಲಿ ಇದ್ರೂ ನಾವು ಕರೆಕ್ಟ್ ಆಗಿ ನಿಲ್ಸಿರೋ ಜಾಗದಲ್ಲೇ ಅಲ್ಲೇ ನಿಂತಿರುತ್ತೆ ಮುಂದೆಗಡೆ. ಅಂಡ್ ಇದನ್ನ ನಾವು ರಿಲೀಸ್ ಮಾಡೋದು ಹೇಗೆ ಅಂದ್ರೆ ಅವಾಗ ರಿಲೀಸ್ ಆಗುತ್ತೆ ಅಂಡ್ ಹಿಂಗ್ ಬಿಡೋದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಗಾಡಿದು ಸೀಟ್ ಕಂಫರ್ಟ್ ಅಂತ ಬಂದ್ರೆ ಮೆತ್ತಗೆ ಚೆನ್ನಾಗಿದೆ ಗುರು, ಸ್ಮೂತ್ ಆಗಿ. ಬೂಟ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೋಡ್ಬೋದು ಒಂದು ಫುಲ್ ಫೇಸ್ ಹೆಲ್ಮೆಟ್ ನ ಇಡ್ಬೋದು. ಮತ್ತೆ ಇಲ್ಲಿ LED ಕೊಟ್ಟಿದ್ದಾರೆ ನೋಡ್ಬೋದು. ಅಂಡ್ ಇಲ್ಲಿ ಕೆಳಗಂತ ಬಂದ್ರೆ ಇಲ್ಲಿ ಫೋನ್ ಆಗಿರ್ಬೋದು, ಒಂದ್ ಸ್ವಲ್ಪ ದುಡ್ಡಾಗಿರ್ಬೋದು ಏನಾದ್ರು ಆದ್ರೆ ಇಲ್ಲಿ ಇಡ್ಬೋದು. ಇದೇನಪ್ಪ ಅಂದ್ರೆ ಇದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ, ಚಾರ್ಜ್ ಮಾಡ್ಬೋದು. ಆಮೇಲೆ ಅದೇ ಇಲ್ಲಿ ಕವರು ಚೀಲ ಪಾಲ ಏನಾರ ಇದ್ರೆ
ನೇತಾಕೊಂಬೋದು. ಗಾಡಿ ಓಡಿಸ್ತಿರ್ಬೇಕಾದ್ರೆ ಮಾತ್ರ ತುಂಬ ಸ್ಮೂತಾಗಿ ಫೀಲ್ ಆಗ್ತಾ ಇದೆ. ಮತ್ತು ಒಂದು ಹೆಲ್ತಿ ಇಂಜಿನ್ ಗ್ರಂಟ್ ಒಂದು ಫೀಲ್ ಆಗ್ತಾ ಇದೆ. ಅದು ತುಂಬ ಜೋರಾಗಂತ ಏನಿಲ್ಲ, ತುಂಬ ಮಿನಿಮಲ್ ಆಗಿ ತುಂಬ ಸ್ಮೂತಾಗಿ ಫೀಲ್ ಆಗುತ್ತೆ. ಆ್ಯಂಡ್ ಈ ಗಾಡಿ ತಗೊಂಡು 3-4 ವರ್ಷ ಆಗಿದ್ರು ಇನ್ನು ಇವಾಗ ಶೋರೂಮಿಂದ ತೊಗೊಂಬಂದಂಗೆ ಫೀಲ್ ಇದೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಗಾಡಿ ಇಂಜಿನ್ ಬಗ್ಗೆ ಹೇಳಬೇಕು ಅಂದರೆ 109.7 cc. ಮತ್ತು ಈ ಗಾಡಿ ಪವರ್ ಬಗ್ಗೆ ಹೇಳಬೇಕು ಅಂದರೆ 7.88 bhp. ಅದು ಬಂದ್ಬಿಟ್ಟು 7500 RPM ಅಲ್ಲಿ ರಿಲೀಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ ಅಂತ ಬಂದರೆ 8.8 Nm ಟಾರ್ಕ್ ಇದೆ ಗಾಡೀಲಿ. ಇದು ಬಂದ್ಬಿಟ್ಟು 5500 RPM ಅಲ್ಲೇ ರಿಲೀಸ್ ಆಗುತ್ತೆ. ಅದರಿಂದ ಈ ಗಾಡಿ ತುಂಬಾ ಟಾರ್ಕಿ ಫೀಲ್ ಆಗುತ್ತೆ, ಯಾಕಂದರೆ ಕಮ್ಮಿ RPM ಅಲ್ಲಿ ಪವರ್ ರಿಲೀಸ್ ಮಾಡಿಬಿಡುತ್ತಲ್ಲ, ಸೊ ಅದಕ್ಕೆ. ಬಟ್ ಒಳ್ಳೇದೇನು ಅಂದರೆ ಈ ಗಾಡೀಲಿ ಫ್ರಂಟ್ ಬ್ರೇಕ್ ಹಿಡಿದ್ರೆ 40% ಫ್ರಂಟ್ ಬ್ರೇಕ್ ಅಪ್ಲೈ ಆಗುತ್ತೆ. ಆ್ಯಂಡ್ ಬ್ಯಾಕಲ್ಲಿ 60% ಬ್ರೇಕ್ ಅಪ್ಲೈ ಆಗುತ್ತೆ. ಸೊ ಅದು ಈ ಗಾಡಿದು ABS ಇಲ್ಲ ಅಂದ್ರೂ ಬೀಳಕ್ಕೆ ಬಿಡಲ್ಲ ಬೇಗ ಗಾಡಿನ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು. ಮತ್ತು ಮೈಲೇಜ್ ಬಗ್ಗೆ ಹೇಳಬೇಕು ಅಂದರೆ ಒಳ್ಳೆ ಮೈಲೇಜ್ ಪ್ರೊವೈಡ್ ಮಾಡುತ್ತೆ ಈ ಗಾಡಿಲಿ ಅಂತ ಹೇಳಬೇಕು ಅಂದರೆ. ಪರ್ ಲೀಟರ್ಗೆ 50 ಮೈಲೇಜ್ ಕೊಡುತ್ತೆ. ಹೃದಯನ ಯಾವ ರೇಂಜಲ್ಲಿ ನೆಗ್ತಾವ್ ನೋಡು. ಹೋಗು ಎಕನಾಮಿನಲ್ಲಿ ಇಟ್ಕೊಂಡೋದ್ರೆ 50-52 ಕೊಡುತ್ತೆ ಮೈಲೇಜು. ಅದನ್ನೇ ನಾವೇನಾದರೂ ಪವರ್ ಮೋಡಲ್ಲಿ ಫುಲ್ಲು ಸ್ಪೀಡಾಗೆಲ್ಲ ಹೋದರೆ 40, 43, 44 ಆ ಥರ ಮೈಲೇಜ್ ಕೊಡುತ್ತೆ ಗಾಡಿ. ಮತ್ತು 6 ಲೀಟರ್ ಜೊತೆ ಕೊಡ್ತಾರೆ. 1 ಲೀಟರ್ ಯಾವಾಗಲೂ ರಿಸರ್ವ್ ಇರುತ್ತೆ. ಆ್ಯಂಡ್ ನಾವು 5 ಲೀಟರ್ ಅಂತ ಹೇಳ್ಬಿಟ್ಟು ಯಾವಾಗಲೂ ನೋಡ್ಕೊಂಡು ಹೋದರೆ ಬೆಸ್ಟ್ ಅಂತ ಹೇಳ್ತೀನಿ. ಗಾಡಿ ಫುಲ್ ವೇಟ್ ಅಂದರೆ 109 kg. 109 kg ಇದ್ರದ್ದು ಪರ್ಫೆಕ್ಟಾಗಿ ವೇಟ್ ಡಿಸ್ಟ್ರಿಬ್ಯೂಷನ್ ಆಗಿಲ್ದಿರೋ ಕಾರಣ ಗಾಡಿ ಮಾತ್ರ ತುಂಬಾ ಹೆವಿ ಅನ್ನೋದು ಫೀಲ್ ಆಗುತ್ತೆ ಬ್ಯಾಕ್ ಸೈಡಿಂದ. ಇನಿಷಿಯಲಿ ಪಿಕಪ್ಪೂ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ, ಯಾಕಂದರೆ 8.8 Nm ಟಾರ್ಕು ನಮಗೆ 5500 RPM ಅಲ್ಲೇ ಸಿಕ್ಬಿಟ್ಟಿರೋದ್ರಿಂದ ತುಂಬ ಕ್ವಿಕ್ಕನ್ನಾಗಿ ಫೀಲ್ ಆಗುತ್ತೆ. ಬಟ್ ಇವಾಗ 2024ಅಲ್ಲಿ ಈ ಜುಪಿಟರ್ ಏನು ZX ಸೀರೀಸ್ ಇದೆ, ಇದನ್ನು ತೊಗೊಬೇಕು ಅಂದರೆ 97,000 ಇದೆ. 2020ದಲ್ಲಿ ತೊಗೊಂಡಾಗ ಈ ಗಾಡಿ ಆನ್ ರೋಡ್ ಪ್ರೈಸ್ ಎಷ್ಟು ಅಂದರೆ 90,000 ಇತ್ತು. ಆದರೆ ಬೆಂಗಳೂರು ಆನ್ ರೋಡ್ ಪ್ರೈಸು 2024ಅಲ್ಲಿ ಏನಿದೆ ಅಂದರೆ 97,000 ಇದೆ. ಟಾಪ್ ವೇರಿಯಂಟು 1.15 ಲ್ಯಾಕ್ ಇದೆ. ಸೊ ಒಳ್ಳೆ ಕ್ಲಾಸಿಕ್ ಡಿಸೈನು, ಲುಕ್ಕು, ಒಳ್ಳೆ ಮೈಲೇಜು ನೋಡ್ತಾ ಇದ್ದೀರಾ ಅಂದರೆ ಇದು ಒಳ್ಳೆ ನಿಮ್ಮದು ಚಾಯ್ಸ್ ಅಂತ ಹೇಳ್ತೀನಿ. ಮತ್ತು ಪವರನ್ನು ಮಿನಿಮಲ್ ಆಗಿ ತುಂಬ ಚೆನ್ನಾಗಿದೆ. ವಿಡಿಯೋ ಚೆನ್ನಾಗಿದ್ರೆ, ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.